ಎಲ್ಲರಿಗೂ ಹಾಯ್. ಸೊ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಿರೋದು ನಾನು ಯಾವುದಾದ್ರು ಆ್ಯಪ್ಸ್ಗಳು ಯೂಸ್ ಮಾಡ್ತೀನಿ ಅಂತ. ಸೊ ನನ್ನ ಹತ್ರ ಇರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10. ಸೊ ಅದ್ರಲ್ಲಿ ನಾನು ಯಾವುದಾದ್ರು ಆ್ಯಪ್ಸ್ಗಳು ಯೂಸ್ ಮಾಡ್ತೀನಿ, ಎಡಿಟಿಂಗ್ಸ್ ಆ್ಯಪ್ಸು ಅಥವಾ ಬೇರೆ ಇತ್ಯಾದಿ ಆ್ಯಪ್ಸ್ಗಳು ಯಾವ್ದಾದ್ರು ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರು, ಸರ್ ನೀವು ಯಾವ್ದು ಯೂಸ್ ಮಾಡ್ತಾಯಿದ್ದೀರಾ ಅಂತ. ಸೊ ಇವಾಗ ತಿಳಿಸ್ಕೊಡೋ ಟೈಮ್ ಬಂದಿದೆ. ಸೊ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕೂಡ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಅಂದಂಗೆ ನನಗೆಲ್ಲ ಹೇಳ್ತಾನಲ್ಲ ನಾನು ಯಾವುದಾದ್ರು ಆ್ಯಪ್ಸ್ ಯೂಸ್ ಮಾಡ್ತೀನಿ ಅಂತ. ಸೊ ತುಂಬ ಏನು ಆ್ಯಪ್ಸ್ ಏನು ಯೂಸ್ ಮಾಡೋಲ್ಲ, ಸ್ವಲ್ಪ ಆ್ಯಪ್ಸ್ ಯೂಸ್ ಮಾಡೋದು ಅಷ್ಟೇ ನಾನು. ಸೊ ಏನು ಮಿಕ್ಕಿದೆಲ್ಲ ಲ್ಯಾಪ್ಟಾಪಲ್ಲೇ ನಾನು ಎಡಿಟಿಂಗ್ಸ್ ಎಲ್ಲ ಜಾಸ್ತಿ ಮಾಡೋದು. ಬಟ್ ಇಲ್ಲಿ ಸ್ಪಾಟಲ್ಲಿ ಲ್ಯಾಪ್ಟಾಪ್ ತಂದಿಲ್ಲ ಟೈಮಲ್ಲಿ ನಾನು ಮೊಬೈಲಲ್ಲಿ ಎಡಿಟ್ ಮಾಡ್ತೀನಿ ಆಗಾಗ. ಸೊ ಅದು ಯಾವ್ಯಾವು ಅಂದರೆ, ಸೊ ಎಡಿಟಿಂಗ್ಸ್ ಆ್ಯಪ್ಸ್ ಬಂದ್ಬಿಟ್ಟು ಒಟ್ಟು ನಾನು 8 ಆ್ಯಪ್ಸ್ನ ಇದರಲ್ಲಿ ಯೂಸ್ ಮಾಡೋಂಥದ್ದು. ಸೊ ಮೊದಲಾಗಿ ನಿಮಗೆಲ್ಲ ಗೊತ್ತಿದ್ದ ಸ್ನ್ಯಾಪ್ಶೀಟ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ನೀವು ಯೂಸ್ ಮಾಡಿದಿರ, ತುಂಬ ಎಡಿಟ್ ಮಾಡಿರ್ತೀರ ಅನ್ಕೋತೀನಿ. ಸೊ ಸ್ನ್ಯಾಪ್ಶೀಟ್ ಯೂಸ್ ಮಾಡ್ತಾ ಇರ್ತೀನಿ. ಇನ್ನೊಂದು ಕ್ಯಾನ್ವಾ ಅಂತ, ಕ್ಯಾನ್ವಾ ಬಂದ್ಬಿಟ್ಟು ಪೋಸ್ಟರ್ ಮೇಕಿಂಗ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗೂ ಯೂಟ್ಯೂಬ್ ತಮ್ಲೈನೆಲ್ಲ ಇದರಲ್ಲೇ ನಾನು ಎಡಿಟಿಂಗ್ ಮಾಡೋದು. ಸೊ ನೆಕ್ಸ್ಟು ಪವರ್ ಡೈರೆಕ್ಟರ್ ಅನ್ನೊಂದು ಆ್ಯಪ್ನ ಯೂಸ್ ಮಾಡ್ತೀನಿ. ಪವರ್ ಡೈರೆಕ್ಟರ್ ಅನ್ನೋ ಪೇ ವರ್ಷನ್ ಇದು. ಸೊ ಸವರಲ್ ಫ್ಯೂಚರ್ಸ್ ನನಗೆ ಇದರಲ್ಲಿ ಸಿಕ್ಕಿದೆ. ಸೊ ಪೇ ವರ್ಷನು ಅಲ್ಟಿಮೇಟ್ ಆಗಿದೆ. 4K ವೀಡಿಯೋಸ್ ಎಲ್ಲ ಇದರಲ್ಲಿ ಎಡಿಟ್ ಮಾಡ್ಬೋದು. ಸೊ ನೀವು 4K ವೀಡಿಯೋಸ್ ಎಡಿಟ್ ಆಗಬೇಕಂದ್ರೆ ಬೆಸ್ಟ್ ಮೊಬೈಲ್ ಆಗಿರಬೇಕು. ಸೊ ನನ್ನ ಮೊಬೈಲ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಮೊಬೈಲು ಪ್ಲಸ್ಸು. ಸೊ ತುಂಬ 4K ಅಂತೂ ಅಲ್ಟಿಮೇಟಾಗಿ ರೆಕಾರ್ಡ್ ಆಗಿ ವಿತ್ ಎಡಿಟಿಂಗ್ ಮಾತ್ರ ಈ ಆ್ಯಪಲ್ಲಿ ಸೂಪರಾಗಿ ಮಾಡ್ತಾ ಇರ್ತೀನಿ ಆಗಾಗ. ಸೊ ಸಿಕ್ಕಾಪಟ್ಟೆ ತುಂಬ ಎಡಿಟ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಆ್ಯಪ್ ಯೂಸ್ ಮಾಡೋದು ಲೈಟ್ ರೂಮ್ ಅಂತ. ಲೈಟ್ ರೂಮ್ಗೆಲ್ಲ ಗೊತ್ತಿರುತ್ತೆ, ಕಲರಿಂಗ್ ಮಾತ್ರ ತುಂಬ ಹೈಯರ್ ಕೊಡೋದು ಅಷ್ಟೇ ಇದು. ಸೊ ಹಂಗೆ ಚೇಂಜಸ್ ಮಾಡ್ತಾಯಿರ್ತೀನಿ. ನೆಕ್ಸ್ಟು ಆ್ಯಕ್ಷನ್ ಡೈರೆಕ್ಟರ್ ನಿಮಗೆಲ್ಲ ಗೊತ್ತಿದೆ. ಆ್ಯಕ್ಷನ್ ಡೈರೆಕ್ಟರ್ ಬಂದ್ಬಿಟ್ಟು ಮೀನ್ಸ್ ಸ್ಯಾಂಪಲ್ ವೀಡಿಯೋಸ್ ಒಂದು 1 ಮಿನಿಟ್ ಅಥವಾ 1.5 ಮಿನಿಟ್ಸಿಂದು ಅದು ಮಾತ್ರ ಇದರಲ್ಲಿ ಎಡಿಟಿಂಗ್ ಮಾಡೋದು. ತುಂಬ ಆ್ಯಕ್ಷನ್ಸ್ ಎಲ್ಲ ಇದಕ್ಕೆ ಹಾಕೋದು, ಟ್ರಾನ್ಸಿಕ್ಷನ್ ವೀಡಿಯೋಸ್ ಟ್ರಾನ್ಸಿಕ್ಷನ್ ಅವೆಲ್ಲ ಇದರಲ್ಲಿ ಹ್ಯಾಂಡ್ ಮಾಡ್ತಾಯಿರ್ತೀನಿ. ಇನ್ನು ಝೀರೋ ಟ್ರಾಪಿಕ್ ಅಂತ ಬಂದ್ಬಿಟ್ಟು ಇದೊಂದು ಆ್ಯಪು. ಮೀನ್ಸ್ ನಾನು ಈಗ ಸ್ಟೇಬಲ್ ಆಗಿ ನನ್ನ ಬ್ಯಾಕ್ಗ್ರೌಂಡ್ ಮಾತ್ರ ಮೋಷನ್ ಆಗ್ತಾ ಇರುತ್ತೆ, ಮೀನ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ನೀವೆಲ್ಲ ಗೊತ್ತಿರುತ್ತೆ, ಇದು ಅಡಮ್ ಪ್ರೀಮಿಯಂ ಪ್ರೋ ಅಲ್ಲಿ ತುಂಬ ಜನ ಮಾಡಿರ್ತಾರೆ. ಸೊ ಅದೇ ರೀತಿ ನಾನು ಒನ್ ಟೈಮ್ ಅದ್ರಲ್ಲಿ ಮಾಡೋಕ್ಕೆ ಹೋಗಲ್ಲ, ಇದರಲ್ಲಿ ಮಾಡಿರ್ತೀನಿ ಝೀರೋ ಟ್ರಾಪಿಕಲ್ಲಿ. ಸೊ ಇದೊಂದು ಬೆಸ್ಟ್ ಆ್ಯಪ್ ಅನಿಸುತ್ತೆ. ನನ್ನ ಮಾತ್ರ ಸ್ಟೇಬಲ್ ಮಾಡಿ ಇನ್ನು ಮಿಕ್ಕಿದೆಲ್ಲ ಮೂವ್ಮೆಂಟ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ ಸಹ. ಇದೊಂದು ಒಳ್ಳೆ ಆ್ಯಪು. ಸೊ ಇದನ್ನು ಲಿಂಕ್ನ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಪ್ಸ್ನ ಬೇಕಾದ್ರೆ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಕ್ವಿಕ್ ಅಂತ ಇದೆ. ಕ್ವಿಕ್ ಬಂದ್ಬಿಟ್ಟು ಗೋಪ್ರೋ ಇದು. ಸೊ ಗೋಪ್ರೋದಲ್ಲಿ ನಾನು ಒಂದು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಲಾಗ್ ಮಾಡ್ತಾ ಇರ್ತೀನಲ್ಲ, ಸೊ ಆ ಟೈಮಲ್ಲಿ ನಾನು ಎಡಿಟಿಂಗ್ ಮಾಡಬೇಕಾಗುತ್ತೆ. ಆಗ ಇದನ್ನು ಗೋಪ್ರೋಯಿಂದ ಸಿಂಕ್ ಆಗಿಬಿಟ್ಟು ಡೈರೆಕ್ಟ್ ಇದಕ್ಕೆ ಕಳಿಸುತ್ತೆ ಕ್ವಿಕ್ಕಿಗೆ ಬಂದ್ಬಿಟ್ಟು ಇಲ್ಲಿ ಎಡಿಟಿಂಗ್ ಮಾಡ್ಬೋದು ತುಂಬ. ಸೊ ಆ್ಯಕ್ಷನ್ಸ್ ವೀಡಿಯೋ ಟ್ರಾನ್ಸಾಕ್ಷನ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಇನ್ನು ಪಿಕ್ಸಾರ್ಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ, ನಥಿಂಗ್ ಬಟ್ ಫೋಟೋಶಾಪ್ ಥರ. ಸೊ ಸ್ವಲ್ಪ ಲಿಮಿಟೆಡಾಗಿ ಎಡಿಟ್ ಮಾಡ್ಬೋದು, ಇದರಲ್ಲಿ ಆರಾಮ್ಸಾಗಿ ಮಾಡ್ಬೋದು. ಲೇಯರ್ ಬೈ ಲೇಯರ್ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಎಡಿಟ್ ಮಾಡ್ಬೋದು. ಇದೊಂದು ಬೆಸ್ಟ್ ಆ್ಯಪ್ ಅನಿಸುತ್ತೆ ಪಿಕ್ಸಾರ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಶಾಝಾಮ್ ಅಂತ. ಸೊ ಇದು ಬಂದ್ಬಿಟ್ಟು ಬರೀ ಮ್ಯೂಸಿಕ್ ಮ್ಯಾಚ್ ಮಾಡೋಕ್ಕಷ್ಟೇ. ಯಾವ್ದಾದ್ರು ಸಾಂಗ್ ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಮ್ಯೂಸಿಕ್ ಮ್ಯಾಚ್ ಮಾಡಿದ್ರೆ ಅದು ಯಾವ ಸಾಂಗು ಅಂತ ಗೊತ್ತಾಗುತ್ತೆ. ವಿತ್ ಆಡಿಯೋನು ನಿಮಗೆ ತೋರಿಸುತ್ತೆ ಇದರಲ್ಲಿ, ಯಾವುದು ಆಡಿಯೋ ಇದು ಬರ್ತಾಯಿದೆ ಅಂತ, ಯಾರು ಮೀನ್ಸ್ ಆರ್ಟಿಸ್ಟ್ ನೇಮ್ ಏನೋ, ಸಾಂಗ್ ಎಡಿಟರು, ವರ್ಕ್ ಎಲ್ಲದೂ ತೋರಿಸುತ್ತೆ ಇದರಲ್ಲಿ. ನೆಕ್ಸ್ಟ್ ಆ್ಯಪ್ ಬಂದ್ಬಿಟ್ಟು ವೇರ್ ಇಸ್ ಮೈ ಟ್ರೈನ್ ಅಂತ. ಮೀನ್ಸ್ ನಾನು ಆಗಾಗ ಬೆಂಗಳೂರು ಹೋಗ್ತಾ ಇರ್ತೀನಿ, ನಿಮಗೆಲ್ಲ ಹೇಳ್ತಾನಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತಾ ಇರ್ತೀನಿ ಅಂತ. ಸೊ ಹಾಗಾಗಿ ನಾನು ಬೆಂಗಳೂರು ಹೋಗ್ತಾ ಇರ್ತೀನಿ. ಸೊ ಅದು ಹಂಗಾಗಿ ವೇರ್ ಇಸ್ ಮೈ ಟ್ರೈನ್ ಆ್ಯಪ್ನ ಯೂಸ್ ಮಾಡ್ತೀನಿ. ಇದೊಂದು ಬೆಸ್ಟ್ ಆ್ಯಪ್ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋ ಆಡಿಯೋ ಡೌನ್ಲೋಡ್ ಬಂದ್ಬಿಟ್ಟು ನಾನು ಸ್ನ್ಯಾಪ್ಟ್ಯೂಬ್ ಯೂಸ್ ಮಾಡ್ತೀನಿ. ಸೊ ಇದು ತುಂಬ ಹೇಳೋಕ್ಕೆ ಹೋಗಲ್ಲ, ಬರೀ ಯೂಟ್ಯೂಬ್ ವೀಡಿಯೋಸ್ ಮಾತ್ರ ನಾನು ಇದರಲ್ಲಿ ಡೌನ್ಲೋಡ್ ಮಾಡೋದಷ್ಟೇ. ಸೊ ನೆಕ್ಸ್ಟು VPN ಪ್ರಾಕ್ಸಿ ಮಾಸ್ಟರ್ ಯೂಸ್ ಮಾಡ್ತೀನಿ. ಮೀನ್ಸ್ ಒಂದೊಂದು ವೆಬ್ಸೈಟ್ಗಳೆಲ್ಲ ಓಪನ್ ಆಗೋಲ್ಲ. ಸೊ ಹಂಗಾಗಿ VPN ಆನ್ ಮಾಡಿಬಿಟ್ಟು ನಾನು ವೆಬ್ಸೈಟೆಲ್ಲ ಓಪನ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ನೆಕ್ಸ್ಟ್ ಇನ್ನೊಂದು ಆ್ಯಪ್ ಬಂದ್ಬಿಟ್ಟು ಆಟೋ ಕ್ಲಿಕ್ಕರ್ ಅಂತ. ಆಟೋ ಕ್ಲಿಕ್ಕರ್ ನಾನು ಒಂದು ಟೈಮು ಮೀನ್ಸ್ ಫ್ರೆಂಡ್ಸಿಗೆ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಅವರಿಗೆ ಮೀನ್ಸ್ ಅವ್ರು ಓದಕ್ಕೆ ಕೊಡ್ತಾ ಇರ್ತಾರೆ, ಮೆಸೇಜ್ ಹಾಕ್ತಾ ಇರ್ತಾರೆ, ಗುಡ್ ನೈಟ್ ಜಿ ಅಂತ ಹಾಕ್ತಾನೆ ಇರ್ತಾರೆ. ಸೊ ಆ ಟೈಮಲ್ಲಿ ಯಾಕಪ್ಪ ಹಿಂಗೆ ಆಗ್ತಾನೆ ಅಂದ್ಬಿಟ್ಟು ಮತ್ತೆ ಆಗ್ತಾ ಇಲ್ಲಂಗೆ ಮೆಸೇಜ್ನ ಆ ರೀತಿ ಮಾಡಾಕ್ಬೋದು ಇದರಲ್ಲಿ ಆಟೋ ಕ್ಲಿಕ್ಕರಲ್ಲಿ. ಸೊ ಏನಿಲ್ಲ, ಜಸ್ಟ್ ನಾನು ಒಬ್ರಿಗೆ ಯಾರೋ ಫ್ರೆಂಡಿಗೆ ಒಂದು ಮೆಸೇಜ್ ಹಾಕ್ತೀನಿ. ಸೊ ನಮ್ಮ ಫ್ರೆಂಡ್ ಇವನು. ಸೊ ಇವನಿಗೆ ಒಂದು ಮೆಸೇಜ್ ಹಾಕ್ತೀನಿ. ಆಟೋ ಕ್ಲಿಕ್ಕರ್ ಓಪನ್ ಮಾಡಿ, ಸೊ ಎಲ್ಲ ಎನೇಬಲ್ ಕೊಟ್ಟು
ಸೊ ಈಸಿ ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಸೊ ಪ್ಲಸ್ ಮಾಡಿದರೆ ನಿಮಗೆ ಅವನಿಗೆ ಏನು ಕಳಿಸ್ಬೇಕು ಅಂತ. ಈಗ ನಾನು ಅವನಿಗೆ ಹಾಯ್ ಅಂತ ಕಳಿಸ್ತೀನಿ. ಸೊ ಹಾಯ್ ಈಗ ಪ್ಲಸ್ ಮಾಡಿದ್ರೆ ಇನ್ನೊಂದು, ಈಗ ಟೂ ಅಂದರೆ ಇನ್ನೊಂದು ಲೆಟರನ್ನು ಫಸ್ಟು 1 ಅಂತ ಬಂದರೆ ಎಚ್ ಅಂದರೆ 1 ಅದು, 2 ಅಂದರೆ ಹೈ ಅಲ್ಲ ಈಗ. ಸೊ ಹಂಗಾಗಿ ಐಗೆ ಹಾಕ್ತೀನಿ. ಇನ್ನೊಂದು ಲಾಸ್ಟ್ನೇದು ಸೆಂಡ್ ಮಾಡಬೇಕು ಅವನಿಗೆ. ಸೊ ಸೆಂಡ್ ಆಪ್ಷನ್ ಇಲ್ಲಿ ಕೊಡ್ತೀನಿ ಇಲ್ಲಿ. ಸೊ ಈಗ ಮೇಗಡೆ ಪ್ಲೇ ಅಂತ ಇದೆಯಲ್ಲ, ಅದು ಪ್ಲೇನ ಬಟನ್ ಪ್ರೆಸ್ ಮಾಡಿದರೆ ಈ ಥರ ಅವನಿಗೆ ಸೆಂಡ್ ಆಗ್ತಾ ಇರುತ್ತೆ. ಸೊ ಎಷ್ಟೊಂದು 500,000 ಮೆಸೇಜ್ ಅಟ್ ಎ ಟೈಮ್ ಕಳಿಸ್ಬೋದು. ಸೊ ಇದೊಂದು ಬೆಸ್ಟ್ ಆ್ಯಪ್ ಅನಿಸುತ್ತೆ ತುಂಬ ರೋದನೆ ಕೊಡೋರಿಗೆ ಅಂತೂ. ಸೊ ಇದು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು ನೀವೇ. ಸೊ ನಿಮ್ಮ ಕೊನೆ ಆ್ಯಪ್ ಬಂದ್ಬಿಟ್ಟು, ಇನ್ನೂ 2 ಆ್ಯಪ್ ಇದೆ. ಸೊ ಇನ್ನು 2 ಆ್ಯಪ್ ಬಂದ್ಬಿಟ್ಟು ಒಂದು ಸ್ಕೈ ಮ್ಯಾಪು, ಇನ್ನೊಂದು UC ಬ್ರೌಸರ್ ಅಂತ. ಸ್ಕೈ ಮ್ಯಾಪ್ ಬಂದ್ಬಿಟ್ಟು ಇದು ಯುಗಾದಿ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ, ಅಥವಾ ಬೇರೆ ಮೀನ್ಸ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ ಇದು. ಸೊ ಯುಗಾದಿ ಟೈಮಲ್ಲಿ ಮೀನ್ಸ್ ಮೂನು ನೋಡ್ತಿರಲ್ಲ, ಮೀನ್ಸ್ ಎಲ್ಲಿ ಕಾಣ್ತಿದೆ ಅಂತ ಚೆಕ್ ಮಾಡೋಕ್ಕೆ ಇದೊಂದು ಯೂಸ್ಫುಲ್ ಆಗುತ್ತೆ. ಸ್ಕೈ ಮ್ಯಾಪ್ ಓಪನ್ ಮಾಡಿದರೆ ನಿಮಗೆ ಅಲ್ಲಿ ಸರ್ಚ್ ಆಪ್ಷನಲ್ಲಿ ನಿಮಗೆ ಮೂನ್ ಅಂತ ಟೈಪ್ ಮಾಡಿದರೆ ನಿಮಗೆ ಅಲ್ಲಿ ತೋರಿಸುತ್ತೆ. ಈಗ ಮೂನ್ ಅಂತ ಟೈಪ್ ಮಾಡ್ತೀನಿ. ಸೊ ಈಗ ಅದು ತೋರಿಸುತ್ತೆ ಮೀನ್ಸ್ ಎಲ್ಲಿದೆ ಅಂತ ಮೂನ್. ಈಗ ನನ್ನ ಲೆಫ್ಟ್ ಸೈಡಲ್ಲಿದೆ ಈಗ. ಸೊ ಈ ಥರ ಬೇರೆ ಜುಪಿಟರು, ಮಾರ್ಸ್ ಈ ಥರ ಎಲ್ಲದೂ ಇದರಲ್ಲಿ ಟ್ರೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಆ್ಯಪ್ ಬಂದ್ಬಿಟ್ಟು UC ಬ್ರೌಸರ್ ಅಂತ. UC ಬ್ರೌಸರ್ ಬಂದ್ಬಿಟ್ಟು ಇದೊಂದು ವೆಬ್ಸೈಟಲ್ಲಿ ಆ್ಯಡ್ಸ್ ಎಲ್ಲ ತುಂಬ ಬರ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡ್ಬೋದು. ಹಾಗೂ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡಲ್ಲಿ ನಿಮಗೆ ಪಾಸು ಪ್ಲೇ ಮಾಡ್ಬೋದು, ಸ್ಪೀಡಾಗಿ ಡೌನ್ಲೋಡ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಆ್ಯಪ್ ಅನಿಸುತ್ತೆ ಕಂಪೇರ್ ಟು ನೋಡಿದ್ರೆ ಗೂಗಲ್ ಕ್ರೋಮಿಗೆ ಹೋಗಿ ಇದೊಂದು ಬೆಸ್ಟ್ ಆ್ಯಪ್ ಇದು. ಸೊ ಆ್ಯಡ್ಸ್ ಎಲ್ಲ ತುಂಬ ರಿಡ್ಯೂಸ್ ಮಾಡುತ್ತೆ. ಸೊ ಹಂಗಾಗಿ ಈ ಆ್ಯಪ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ ನಾನು ಯಾವ್ದಾದ್ರು ಆ್ಯಪ್ಸ್ ಯೂಸ್ ಮಾಡ್ತೀನಿ ಅಂತ. ಸೊ ನಾನು ಆ್ಯಂಡ್ರಾಯ್ಡಲ್ಲಿ ತುಂಬ ಕಡಿಮೆ ಆ್ಯಪ್ಸ್ ಯೂಸ್ ಮಾಡೋದು, ಬಟ್ ಲ್ಯಾಪ್ಟಾಪಲ್ಲಿ ಮಾತ್ರ ತುಂಬ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರುವ ವಿಡಿಯೋ ನಿಮಗೆ ಅದರಲ್ಲೂ ಸಹ ತಿಳಿಸ್ಕೊಡ್ತೀನಿ ಯಾವ್ದಾದ್ರು ಯೂಸ್ ಮಾಡ್ತೀನಿ ಅಂತ ಲ್ಯಾಪ್ಟಾಪಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೂ ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ವಂದನೆಗಳು.